ನವೆಂಬರ್ ಅಂತ್ಯದೊಳಗೆ ಹಾಸನ ರೈಲ್ವೆ ಮೇಲ್ಸೇತುವೆ ಸಾರ್ವಜನಿಕ ಸೇವೆಗೆ ಲಭ್ಯ. ಶಿವಲಿಂಗೇಗೌಡ ಸಚಿವರಾಗುವುದು ಬಹುತೇಕ ಖಚಿತ. ಎಚ್.ಡಿ. ರೇವಣ್ಣ ವಿರುದ್ಧ ಸಂಸದ ಶ್ರೇಯಸ್ ಪಟೇಲ್ ಆಕ್ರೋಶ. ಹಾಸನ ನಗರದ ಹೃದಯ ಭಾಗದಲ್ಲಿ ನಿರ್ಮಾಣವಾಗುತ್ತಿರುವ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯನ್ನು ನವೆಂಬರ್ ಅಂತ್ಯದೊಳಗೆ ಪೂರ್ಣಗೊಳಿಸಿ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತಗೊಳಿಸಲಾಗುವುದು. ಶಿವಲಿಂಗಣ್ಣ ಅವರು ಸಚಿವರಾಗುವುದು ಬಹುತೇಕ ಖಚಿತವಾಗಿದ್ದು, ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಜಿಲ್ಲಾಧಿಕಾರಿ ವಿರುದ್ಧ ಮಾಡಿರುವ ಆರೋಪಗಳಿಗೆ ಸಂಸದ ಶ್ರೇಯಸ್ ಪಟೇಲ್ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಎನ್ಆರ್ ವೃತ್ತದಿಂದ ಜಿಲ್ಲಾ ನ್ಯಾಯಾಲಯದವರೆಗೂ ನಿರ್ಮಾಣವಾಗುತ್ತಿರುವ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ನಡೆಯುತ್ತಿರುವ ಸ್ಥಳಕ್ಕೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಅಗತ್ಯ ಅನುದಾನ ಈಗಾಗಲೇ ಬಿಡುಗಡೆಯಾಗಿದ್ದು ಕಾಮಗಾರಿ ವೇಗವಾಗಿ ಸಾಗುತ್ತಿದೆ ಎಂದರು. ಬಹುತೇಕ ಕಾಮಗಾರಿ ಪೂರ್ಣಗೊಂಡಿದ್ದು, ಉಳಿದ ಕೆಲಸಗಳನ್ನು ನಿಗದಿತ ಅವಧಿಯೊಳಗೆ ಮುಗಿಸುವಂತೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗಿದೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಕುರಿತು ಪ್ರತಿಕ್ರಿಯಿಸಿದ ಶ್ರೇಯಸ್ ಪಟೇಲ್, ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಯಾವುದೇ ರೀತಿಯ ಆತಂಕ ಪಡಬೇಕಿಲ್ಲ ಎಂದು ಸ್ಪಷ್ಟಪಡಿಸಿದರು. ಮತದಾರರ ಪಟ್ಟಿಯನ್ನು ಕಾಲಕಾಲಕ್ಕೆ ಪರಿಷ್ಕರಿಸುವಂತೆ ಸರ್ಕಾರದ ಯೋಜನೆಗಳಿಗೂ ಪರಿಷ್ಕರಣೆ ಅಗತ್ಯವಾಗುತ್ತದೆ. ಮುಖ್ಯಮಂತ್ರಿಗಳು ಮತ್ತೊಮ್ಮೆ ನೋಂದಣಿ ಮಾಡಿಸಿಕೊಳ್ಳುವಂತೆ ಸೂಚಿಸಿದ್ದು, ದಾಖಲೆಗಳನ್ನು ಸಲ್ಲಿಸಿದ ಪ್ರತಿಯೊಬ್ಬ ಅರ್ಹ ಫಲಾನುಭವಿಯ ಖಾತೆಗೆ ಹಣ ಜಮೆಯಾಗಲಿದೆ ಎಂದರು. ಮಹಿಳೆಯರು ಕಚೇರಿಗಳಿಗೆ ಅಲೆದಾಡುವ ಅಗತ್ಯವಿಲ್ಲ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಿಬ್ಬಂದಿಯೇ ಸ್ಥಳದಲ್ಲೇ ನೋಂದಣಿ ಪ್ರಕ್ರಿಯೆ ನಡೆಸಲಿದ್ದಾರೆ ಎಂದು ಹೇಳಿದರು. ಗೃಹಲಕ್ಷ್ಮಿ ಹಣ ಸ್ಥಗಿತಗೊಳ್ಳಲಿದೆ ಎಂಬ ಸುಳ್ಳು ಸುದ್ದಿಗಳನ್ನು ವಿರೋಧ ಪಕ್ಷದವರು ಹರಡುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಡವರು, ದೀನ ದಲಿತರು ಹಾಗೂ ಸಾಮಾನ್ಯ ವರ್ಗದ ಜನರ ಪರವಾಗಿ ಕೆಲಸ ಮಾಡುತ್ತಿದ್ದು, ಕಳೆದ 3 ವರ್ಷಗಳಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ 2,56,00,00,000 ಕೋಟಿ ವೆಚ್ಚ ಮಾಡಿದೆ. ಮುಂದೆಯೂ ಜನಪರ ಕಾರ್ಯಕ್ರಮಗಳು ಮುಂದುವರಿಯಲಿವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕೆಲವರಿಗೆ ಪಿಂಚಣಿ ಹಣ ಸ್ಥಗಿತಗೊಂಡಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಆಧಾರ್ ಸೇರಿದಂತೆ ವಿವಿಧ ದಾಖಲೆಗಳಲ್ಲಿ ವಯಸ್ಸು ಹಾಗೂ ಇತರ ಮಾಹಿತಿಗಳ ಹೊಂದಾಣಿಕೆ ಇಲ್ಲದ ಕಾರಣ ತಾತ್ಕಾಲಿಕವಾಗಿ ಪಾವತಿ ಸ್ಥಗಿತಗೊಂಡಿದೆ. ಅಗತ್ಯ ದಾಖಲೆಗಳನ್ನು ಸಲ್ಲಿಸಿದ ತಕ್ಷಣ ಹಣ ಬಿಡುಗಡೆ ಮಾಡಲಾಗುತ್ತದೆ. ಈ ಪರಿಶೀಲನೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ನಡೆಯುತ್ತಿದೆ ಎಂದು ತಿಳಿಸಿದರು. ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಸಿಗುವ ವಿಶ್ವಾಸ. ಶಾಸಕ ಕೆ.ಎಂ. ಶಿವಲಿಂಗೇಗೌಡ ಅವರಿಗೆ ಸಚಿವ ಸ್ಥಾನ ದೊರೆಯುವ ಸಾಧ್ಯತೆ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಶ್ರೇಯಸ್ ಪಟೇಲ್, ಈ ಬಾರಿ ಹಾಸನ ಜಿಲ್ಲೆಗೆ ಸಚಿವ ಸಂಪುಟದಲ್ಲಿ ಪ್ರಾತಿನಿಧ್ಯ ಸಿಗುವ ಭರವಸೆ ಇದೆ. ಶಿವಲಿಂಗಣ್ಣ ಅವರು ಸಚಿವರಾಗುವುದು ಬಹುತೇಕ ಖಚಿತ ಎಂಬ ವಿಶ್ವಾಸ ನಮ್ಮಲ್ಲಿದೆ ಎಂದು ಹೇಳಿದರು. ರೇವಣ್ಣ ವಿರುದ್ಧ ಶ್ರೇಯಸ್ ಆಕ್ರೋಶ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಜಿಲ್ಲಾಧಿಕಾರಿ ವಿರುದ್ಧ ಮಾಡಿರುವ ಆರೋಪಗಳಿಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ಶ್ರೇಯಸ್ ಪಟೇಲ್, ಜಿಲ್ಲಾಧಿಕಾರಿಗಳು ಪ್ರಾಮಾಣಿಕತೆ ಮತ್ತು ದಕ್ಷತೆಯಿಂದ ಕೆಲಸ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರೇ ಹೇಳುತ್ತಿದ್ದಾರೆ. ಯಾವುದೇ ಆರೋಪ ಮಾಡುವುದಾದರೆ ಸೂಕ್ತ ದಾಖಲೆಗಳೊಂದಿಗೆ ಮಾಡಬೇಕು ಎಂದು ಹೇಳಿದರು. ಸರ್ಕಾರಿ ಸಭೆಯಲ್ಲಿ ಅಧಿಕಾರಿಗಳ ಎದುರೇ ಮೇಲಾಧಿಕಾರಿಗಳ ವಿರುದ್ಧ ಆಧಾರರಹಿತ ಆರೋಪ ಮಾಡುವುದು ಸಂವಿಧಾನ, ಕಾನೂನು ಹಾಗೂ ಆಡಳಿತ ವ್ಯವಸ್ಥೆಯ ನಿಯಮಗಳಿಗೆ ವಿರುದ್ಧವಾಗಿದೆ. ಹಿರಿಯ ಶಾಸಕರಾಗಿರುವ ರೇವಣ್ಣ ಅವರು ಈ ವಿಚಾರವನ್ನು ಮೊದಲು ಅರಿತುಕೊಳ್ಳಬೇಕು ಎಂದು ತಿರುಗೇಟು ನೀಡಿದರು. ಹಿಂದೆಯೂ ಮಹಿಳಾ ಅಧಿಕಾರಿಗಳ ವಿರುದ್ಧ ಇದೇ ರೀತಿಯ ಆರೋಪಗಳನ್ನು ಮಾಡಲಾಗಿತ್ತು. ದೇಶದಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ನೀಡುವ ಕುರಿತು ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿಗಳ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡುವುದು ಸರಿಯಲ್ಲ. ಮಹಿಳಾ ಅಧಿಕಾರಿಗಳ ವಿರುದ್ಧ ನಿರಾಧಾರ ಆರೋಪ ಮಾಡುವುದನ್ನು ನಿಲ್ಲಿಸಬೇಕು ಎಂದು ಶ್ರೇಯಸ್ ಪಟೇಲ್ ಹೇಳಿದರು. ಇದೇ ವೇಳೆ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಂಜಿತ್ ಗೊರೂರು, ಕಾಂಗ್ರೆಸ್ ಮುಖಂಡರಾದ ತಾರಾಚಂದನ್, ರಘು ದಾಸರಕೊಪ್ಪಲು, ಇಸ್ಮಾಯಿಲ್, ರಾಮಚಂದ್ರ, ವೆಂಕಟೇಗೌಡ ಇತರರು ಉಪಸ್ಥಿತರಿದ್ದರು. 3 ಎನ್ಆರ್ ಸರ್ಕಲ್ನಿಂದ ಹೊಳೆನರಸೀಪುರಕ್ಕೆ ರಸ್ತೆಗೆ ಹೋಗುವಂತಹ ರೈಲ್ವೆ ಮೇಲ್ಸೇತುವೆಯ ಒಂದು ಪ್ರಗತಿ ಪರಿಶೀಲನೆ ನಾವು ಮತ್ತು ನಮ್ಮ ಅಧಿಕಾರಿ ವರ್ಗದವರು, ನಮ್ಮ ಸಾರ್ವಜನಿಕರು ಹಾಗೂ ಎಲ್ಲ ನಮ್ಮ ಮಾಧ್ಯಮದವರು ಇವತ್ತು ಒಂದು ರೈಲ್ವೆ ಮೇಲ್ಸೇತುವೆ ಮೇಲೆ ಬಂದಿದ್ವಿ. ನಿಮಗೆಲ್ಲ ಗೊತ್ತಿರೋಂಗೆ ಕಳೆದ 4 ತಿಂಗಳು ಮುಂಚೆ ಇದೇ ರೀತಿ ನೀವೆಲ್ಲ ಸೇರಿ ಕಾಮಗಾರಿಯನ್ನು ಪರಿಶೀಲಿಸಿದ್ವಿ. ರೈಲ್ವೆ ಮೇಲ್ಸೇತುವೆನ ಜೂನ್ ಎಂಡಿಗೆ ನಾವು ಬಿಟ್ಕೊಡ್ತೀವಿ ಅಂತ ಒಂದು ಅವತ್ತು ಮನವಿಯನ್ನು ಮಾಡಿದ್ರು. ಈಗ ಅದಕ್ಕೆ ಜೂನ್ ಎಂಡ್ ಹಾಗೆ ಆಗ್ತಾ ಬಂತು. ಯಾವುದು ಹಂತದಲ್ಲಿದೆ ಅನ್ನೋದನ್ನ ನೋಡಕ್ಕೆ ಬಂದಿದ್ವಿ. ನಿಮಗೆಲ್ಲ ಗೊತ್ತಿರೋಂಗೆ 2024ರಿಂದ ಮುಂಚೆ ಈ ರೈಲ್ವೆ ಮೇಲ್ಸೇತುವೆ ಹೇಗಿತ್ತು, ಇವತ್ತು ರೈಲ್ವೆ ಮೇಲ್ಸೇತುವೆ ಹೇಗಿದೆ ಅನ್ನೋದು ನಿಮಗೆಲ್ಲ ಗಮನಾರ್ಹ. ಇವತ್ತು ಗರ್ಡನ್ನು ಯಶಸ್ವಿಯಾಗಿ ಇಲಾಖೆಯವರು ಅಳವಡಿಸಿರುವಂಥ ಕೆಲಸವನ್ನು ಇವತ್ತು
ರೈಲ್ವೆ ಇಲಾಖೆ ಮತ್ತು ಅವರು ಏನು ಕಾಂಟ್ರಾಕ್ಟರ್ ಏಜೆನ್ಸಿ ಅವ್ರು ಮಾಡಿದ್ದಾರೆ. ನಮಗೆ ಮೆಜಾರಿಟಿ ಆಫ್ ದ ವರ್ಕ್ ಇದಿದೆ, ಅದು ಕೆಲಸವನ್ನು ಇವತ್ತು ಕೆಲಸವನ್ನು ಮುಗಿಸಿದ್ದಾರೆ. ಇನ್ನು ನಮಗೆ ಕೆಲಸ ಬಾಕಿ ಇರೋದು PSC ಗರ್ಡರ್, ಒಂದು 15 PSC ಗರ್ಡರ್, ಪ್ರೀ ಸ್ಟ್ರೆಸ್ಡ್ ಕಾಂಕ್ರೀಟ್ ಗರ್ಡರ್ಗಳನ್ನ ಹಾಕುವಂಥ ಕೆಲಸ ಇದೆ. ಅದು 15 ಗರ್ಡರ್ನ ಆಗಲೇ ಕೋರ್ಟ್ ಹತ್ರ ಒಂದು ಜಾಗದಲ್ಲಿ ಪ್ರೀಕಾಸ್ಟ್ ಮಾಡ್ಕೊಂಡಿದ್ದಾರೆ. ಅದನ್ನು ಈ ಕಾಂಕ್ರೀಟ್ ಏನು ಈ ಪಿಲ್ಲರ್ಗಳು 4 ಪಿಲ್ಲರ್ಗಳ ಮೇಲೆ ಅದನ್ನು ಅಳವಡಿಸಿ ಅದನ್ನು ಮಾಡುವಂಥ ಕೆಲಸ ಮಾಡ್ತಾರೆ. ಅದು ಸುಮಾರು ಇವರು ಅಕ್ಟೋಬರ್ 8ಗೆ ನಾವು ಕೆಲಸ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು 1 ತಿಂಗಳು ಜಾಸ್ತಿನೇ ತೊಗೊಳ್ಳಿ, ಯಾಕಂದರೆ ಇದು ಸಣ್ಣ ಕೆಲಸ ಮತ್ತು ಭದ್ರತೆ ದೃಷ್ಟಿಯಿಂದ ನೀವು ಮಾಡಬೇಕಾಗ್ತದೆ. ರೈಲ್ವೆ ಒಂದು ಕಡೆ ನಾವು ರಸ್ತೆಯನ್ನು ಟ್ರಾಫಿಕ್ಗೆ ಬಿಟ್ಟಿದ್ದೀವಿ, ಒಂದು ಕಡೆ ಕೆಲಸ ಮಾಡಬೇಕಾಗ್ತದೆ. ಹಾಗಾಗಿ ಜೊತೆಗೆ ಈಗ ಮಳೆಗಾಲ ಬೇರೆ ಶುರುವಾಗ್ತಿದೆ. ಇದನ್ನೆಲ್ಲ ನೋಡಿ ಒಂದು ಈ ಸಭೆಯನ್ನು ಈ ಜಾಗಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಸಭೆಯನ್ನು ಮಾಡಿ ಅವರು ನವೆಂಬರ್ 8 ನೀವು ಬಿಟ್ಕೊಡಿ ಅಂತ ನಾನು ಒಂದು ಸೂಚನೆಯನ್ನು ಕೊಟ್ಟಿದ್ದೀನಿ. ಖಂಡಿತವಾಗಿ ಅದನ್ನು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಇದು ಏನಕ್ಕೆ ತಡ ಆಗ್ತಾ ಇದೆ ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತಿರೋಂಗೆ ರೈಲ್ವೆ ಮೇಲ್ಸೇತುವೆ ಭದ್ರತೆ ದೃಷ್ಟಿ ನೋಡಬೇಕು. ಒಂದು ಕಡೆ ನಾವು ಟ್ರಾಫಿಕ್ಗೆ ಬಿಟ್ಟಿದ್ದೀವಿ, ಹಾಗಾಗಿ ಬಹುತೇಕ ನವೆಂಬರ್ 8ಗೆ ಕೆಲಸವನ್ನು ಮುಗಿಸುವಂಥ ಕೆಲಸ ಮಾಡ್ತಾರೆ. ಜೊತೆಗೆ ನಮಗೇನು ಒಂದು ಸಮಾಧಾನ ಅಂತ ಹೇಳಿದ್ರೆ, ಸುಮಾರು 70ರಷ್ಟು ಕೆಲಸ ಈಗಾಗಲೇ ಮುಗಿದಿದೆ. ನಮಗೆ ದೊಡ್ಡ ಚಾಲೆಂಜ್ ಇದ್ದಿದ್ದು ಈ ಗರ್ಡರ್ದು, ಈಗ NOCs ಮತ್ತು ಪರ್ಮಿಷನ್ಸು ಅದೆಲ್ಲ ಆಗಿ ಇವಾಗ ಗರ್ಡರ್ನ ಇನ್ಸ್ಟಾಲ್ ಮಾಡಿದ್ದೀವಿ. ನಿಮಗೆಲ್ಲ ನೋಡ್ತಿದ್ದೀನಿ ನಾವು ಹಿಂದ್ಗಡೆ ಅದನ್ನು. ಹಾಗಾಗಿ ಇನ್ನು 30% ಕೆಲಸ ಅದೇ, ಒಂದು 15 PSC ಗರ್ಡರ್ ಹಾಕೋದು ಮತ್ತು ಏನೀಗ ಕಂಪ್ಲೀಟ್ ರೋಡ್ ಆಗಿದೆ ಅದನ್ನೆಲ್ಲ ಬಿಟುಮಿನ್ ಟಾರ್ ಹಾಕೋದು, ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. 2 ಕಡೆನೂ ನೀವು ನೋಡುವಂಗೆ ಸರ್ವಿಸ್ ರೋಡ್, ಒಂದು ಬಸ್ ಸ್ಟಾಪ್ ಹೋಗೋಕ್ಕೆ, ಇನ್ನೊಂದು ಹೊಳೆನಶ್ವರ ಮೈಸೂರು ರೋಡ್ಗೆ ಹೋಗೋಕ್ಕೆ, ಅದಕ್ಕೆಲ್ಲ ಬಿಟುಮಿನ್ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನು ಅಂಡರ್ ಪಾಸ್ಗೆ ನಿಮ್ಗೆ ಗೊತ್ತಿರುವಂಗೆ ಅದು ಕೋರ್ಟಲ್ಲಿ ಸಾರ್ವಜನಿಕರು ತಡೆಯಾಜ್ಞೆ ಇರೋದ್ರಿಂದ ಅಂಡರ್ ಪಾಸ್ನ ನಾವು ನಮ್ಮ ಇಲಾಖೆ ಅಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು AC ಅವರು ಅದು ಫಾಲೋಅಪ್ಪಲ್ಲಿದ್ದಾರೆ. ಸ್ಟೇ ವೆಕೇಟ್ ಆಗಿದ ಕೂಡಲೇ ಅದನ್ನು ಸಹ, ಯಾಕಂದರೆ ನಮ್ಮ ಸರ್ಕಾರಿ ಜಾಗ, ನಗರ ಪಾಲಿಕೆ ಜಾಗ ಆದರೂ ಸಹ ಅದು ಕೋರ್ಟ್ನಲ್ಲಿ ಇರೋದ್ರಿಂದ ಮಾಡಲಿಕ್ಕೆ ಸ್ವಲ್ಪ ಅಡೆತಡೆ ಆಗ್ತಾ ಇದೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ, ಅದು ಅಂಡರ್ ಪಾಸು, ಅದನ್ನು ಸಹ ಬೇಗ ಮುಗಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನವೆಂಬರ್ ಕೊನೆಯಷ್ಟರೊಳಗೆ ಈ ಒಂದು ಸಾರ್ವಜನಿಕರ ಉಪಯೋಗಕ್ಕೆ, ಸಾರ್ವಜನಿಕರ ಟ್ರಾಫಿಕ್ ಇದು ಏನು ಓಡಾಡಲಿಕ್ಕೆ ಅನುವು ಮಾಡ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಮೌಂಟ್ ಎಲ್ಲ ರಿಲೀಸ್ ಆಗಿದೆ. ಅಮೌಂಟ್ ವಿಷಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಇದು ಅತ್ಯಂತ ದೊಡ್ಡ ಯೋಜನೆ ಮತ್ತು ಭದ್ರತೆಯನ್ನು ನಾವು ನೋಡಬೇಕಾಗ್ತದೆ. ಹಾಗಾಗಿ ಇದು ಟೈಮ್ ತಗೊಳ್ತಾ ಇದೆ ಬಿಟ್ಟರೆ ಬೇರೆ ಯಾವ ರೀತಿಯಂತಹ ಸಮಸ್ಯೆಗಳು ಈ ಯೋಜನೆಯಲ್ಲಿ ಇಲ್ಲ. ಸರಿ.